ಯಾವುದೇ ಬೆಳೆಯಲ್ಲಾಗ್ಲಿ ನೀರಾವರಿ ಬಹಳ ಮುಖ್ಯ. ನೀರಿನ ನಿರ್ವಹಣೆಯನ್ನು ನಾವು ಮಾಡಬೇಕು. ತಮಗ್ ಗೊತ್ತಿರಬಹುದು, 1 kg ಭತ್ತವನ್ನ ನಾವು ಉತ್ಪಾದನೆ ಮಾಡ್ಬೇಕಾದ್ರೆ ಸುಮಾರು 50,000 ಲೀಟರ್ ನೀರ್ ಬೇಕಾಗುತ್ತೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ ನಾವು ನೀರನ್ನ ಎಷ್ಟು ದಂಡ ಮಾಡ್ತಿದೀವಿ ಅಂತೇಳಿ. ಈ ನೀರಿನ ನಿರ್ವಹಣೆ ಕೇವಲ ಭತ್ತದಲ್ಲಿ ಮಾತ್ರವಲ್ಲ, ಎಲ್ಲಾ ಬೆಳೆಗಳಲ್ಲೂ ಕೂಡ ಅಗತ್ಯ. ಅದಕ್ಕಾಗಿ ತುಂತುರು ನೀರಾವರಿ, ಹನಿ ನೀರಾವರಿಯನ್ನು ಬಳಕೆ ಮಾಡಿ ಅಂತೇಳಿ ಹೆಚ್ಚು ಹೇಳುವಂತಹದ್ದು. ಕಬ್ಬು ಹಾಗೂ ತೊಗರಿಯಲ್ಲಿ ಈ ಹನಿ ನೀರಾವರಿ ಬೆಳೆದಿರುವಂತಹ ರಮೇಶ್ ಶೆಟ್ಟಿ ಇವರು ಅಫ್ಜಲ್ಪುರದವರು. ಯಾವ ತರ ನಿರ್ವಹಣೆ ಮಾಡಿದ್ದಾರೆ, ಬೆಳೆ ಯಾವ ತರ ಚೆನ್ನಾಗಿ ಬರುತ್ತೆ, ಅದೆಲ್ಲ ವಿಚಾರವನ್ನ ಅವರೀಗ ನಿಮ್ಗೆ ತಿಳಿಸ್ಕೊಡ್ತಾರೆ. ನೀರಿನ ನಿರ್ವಹಣೆ ಬಗ್ಗೆ ನಮಗೂ ತಿಳ್ಕೊಬೇಕನ್ನೋ ಆಸಕ್ತಿ ಇತ್ತು. ಆದ್ರೆ ನಮ್ ಕರ್ನಾಟಕ ಗೌರ್ಮೆಂಟ್ ದವರು ಅದ ಸ್ಕೀಮ್ ಟ್ರೈನಿಂಗ್ ಕೊಡ್ತಾ ಇದ್ರು. ಅದಕ್ಕೆ ನಾವು ಜಳಗಾವಕ್ಕೆ ಹೋಗಿದ್ದೆ. 6 ದಿವಸ ಡ್ರಿಪ್ಪಿನ ಬಗ್ಗೆ ಮಾಹಿತಿ ಕೊಡ್ರಿ ಸರ್. ನೀರು ಹೇಗೆ ಉಳಿಸ್ಬೇಕು, ಮತ್ತೆ ನಾವು ಬೆಳೆ ತೆಗಿಯೋದು ಹೆಂಗ, ಅದನ್ನ ಅಲ್ಲಿಂದ ಸ್ವಲ್ಪ ಟ್ರೈನಿಂಗ್ ತಗೊಂಡ್ಬಂದು ಆಮೇಲೆ ನಾನು ಡೈರೆಕ್ಟ್ ಆಗಿ ಬಂದು ಕಬ್ಬಿಗೆ ಡ್ರಿಪ್ ಮಾಡಿಬಿಟ್ಟೆ ಸರ್. ಮೊದಲೇ ಕಬ್ಬಿಗೆ ಡ್ರಿಪ್ ಮಾಡಿ, ಕಬ್ಬು ಡ್ರಿಪ್ ಮುಖಾಂತರ ಬೆಳ್ತಾ ಇದ್ದಾನೆ, ಮತ್ತೆ ತೊಗರಿ ಡ್ರಿಪ್ ಮುಖಾಂತರ ಬೆಳ್ತಾ ಇದ್ದಾನೆ ಸರ್. ಮೊದಲೇ ನಾವು ಕಬ್ಬು ಹಾಕ್ತಿದ್ವಿ ಸರ್, ಆಕ್ಚುಲಿ 3 ಫೀಟ್ ಅಡಿಯಲ್ಲಿ ಹಾಕ್ತಿದ್ವಿ. ಈಗ ಕಬ್ಬು ನಾನು ಸ್ಪೇಸಿಂಗ್ ಜಾಸ್ತಿ 5 ಫೀಟ್ ಡಿಸ್ಟೆನ್ಸ್ ಕೊಟ್ಟು ಮಾಡಿದ್ದೇನೆ. ಜಾಸ್ತಿ ಸ್ಪೇಸಿಂಗ್ ಇಟ್ಟು ಡ್ರಿಪ್ ಮಾಡಿದ್ರೆ ಸರ್ ನಮ್ಗೆ ನೀರು ಕಮ್ಮಿ ಹೋಗುತ್ತೆ ಸರ್, ಡ್ರಿಪ್ಪಿನ ಖರ್ಚುನು ಕಮ್ಮಿ ಬರುತ್ತೆ ಸರ್. ಈಗ ಮೊದಲಿಂದ 6 ಫೀಟ್ ನಾನು 5 ಫೀಟ್ ಡಿಸ್ಟೆನ್ಸ್ ಇಟ್ಟಿದ್ದೆ ರೀ. ಅದನ್ನ 5 ಫೀಟ್ ಡಿಸ್ಟೆನ್ಸ್ ನಾನು 85 to 90 ಟನ್ ಇಳುವರಿ ತೆಗೆಯೋದು ಗೆಸ್ಟ್ ಇದೆ ಸರ್. ನನಗೆ 100% ಆಗಿ ತೆಗಿತೇನೆ. ನಮ್ಮ ಇನ್ನಿತರ ಮೊದಲನೇ ರೈತರು ಅವ್ರು ನೋಡಿದ್ರೆ ಹೇಳ್ತಾರೆ 100 ಟನ್ ಮುಂದಾಗುತ್ತೆ ಅಂತ ಹೇಳ್ತಾರೆ. ನಾನು ಮಾತ್ರ 85-90 ಟನ್ ಗೆಸ್ ಮಾಡಿದ್ದೇನೆ ಸರ್. ಈಗ ಮೊದಲು ಕಬ್ಬು ಹಚ್ಚಬೇಕಾದ್ರೆ ಮೊದಲು ಹಸಿರಲ್ಲೇ ಗೊಬ್ಬರ ಮಾಡಿದ್ದೆ, ಸೆಣಬು ಹಾಕಿದ್ದೆ. ಸೆಣಬು ಹಾಕಿ ಮಲ್ಚಿಂಗ್ ಆದ ನಂತರ ಅದನ್ನ ಮತ್ತೆ 5 ಫೀಟಿಗೆ ಒಂದು ರೋ ಬಿಟ್ಟು 1.5 ಎಡೆಗೆ 2 ಕಣ್ಣು ಹಾಕಿದ್ದೆ.